ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತೀಯ ಪುರಾಣಗಳಲ್ಲಿ ತಾಯಿ ಸತಿದೇವಿಯ 51 ಶಕ್ತಿಪೀಠಗಳು ಅನನ್ಯ ಮಹತ್ವ ಹೊಂದಿದೆ. ಈ ಶಕ್ತಿಪೀಠಗಳು ಹಿಂದೂ ಧರ್ಮದ ಸ್ತ್ರೀ ಪ್ರಧಾನ ಮತ್ತು ಶಾಕ್ತ ಪಂಥದ ಮುಖ್ಯ ದೇವತೆಯಾದ ಸತಿ ದೇವಿಯ ಪವಿತ್ರ ಪೂಜಾ ಸ್ಥಳಗಳಾಗಿವೆ. ಈ 51 ಶಕ್ತಿಪೀಠಗಳು ಕಾಸ್ಮಿಕ್ ಶಕ್ತಿಯ ಪವಿತ್ರ ಸ್ಥಳಗಳಂತಲೂ ಗುರುತಿಸಲಾಗಿದೆ. ಭಾರತ ಖಂಡದಾದ್ಯಂತ ಹರಡಿಕೊಂಡಿರುವ ಈ ಪೀಠಗಳು ಇವತ್ತಿಗೆ ದೈವಾನುಗ್ರಹ ಸ್ಥಳಗಳು ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ 41, ಬಾಂಗ್ಲಾದೇಶದಲ್ಲಿ 4, ನೇಪಾಳದಲ್ಲಿ 3, ಪಾಕಿಸ್ತಾನದಲ್ಲಿ 1, ಶ್ರೀಲಂಕಾದಲ್ಲಿ 1 ಮತ್ತು ಟಿಬೆಟ್ನಲ್ಲಿ 1 ಸೇರಿದಂತೆ ಒಟ್ಟು 51 ಅಕ್ಷರ ಪೀಠಗಳು ಮತ್ತು ಉಳಿದ 57 ಶಕ್ತಿಪೀಠಗಳು ಭಾರತದಲ್ಲಿ ವಿವಿಧ ರಾಜ್ಯಗಳಿವೆ. ಭೂಮಿಯ ಮೇಲೆ ಭಾರತದ ನಕ್ಷೆ ರಚಿಸಿ ಯಾವ ಸ್ಥಳದಲ್ಲಿ ಶಕ್ತಿಪೀಠಗಳು ಇವೆಯೋ ಆ ಸ್ಥಳಗಳ ಪ್ರಕಾರ ಶಕ್ತಿ ದೇವತೆ ಶರೀರದ ಭಾಗದ ಪ್ರಾತ್ಯಕ್ಷಿಕೆ ಪ್ರತಿಷ್ಠಾಪಿಸಿದ್ದೇ ಆದಲ್ಲಿ ಸತಿಯ ತಲೆಗೂದಲಿನಿಂದ ಆರಂಭಿಸಿ ಪಾದದವರೆಗೆ ಅಂಗಾಂಗಗಳ ಪ್ರಕಾರ ಶಕ್ತಿ ದೇವತೆಯ ಪೀಠಗಳನ್ನು ಸ್ಥಾಪಿಸಲಾಗಿದೆ. ಅಂತಹ ಶಕ್ತಿಶಾಲಿ ಪೀಠಗಳಲ್ಲಿ ತಾರಾಪೀಠ ದೇವಾಲಯವು ಒಂದು. ಇದನ್ನ ಅತ್ಯಂತ ಜಾಗೃತವಾದ ಪೀಠ ಅಂತ ಭಕ್ತರು ಇವತ್ತಿಗೂ ನಂಬ್ತಾರೆ. ಈ ದೇಗುಲದ ವೈಚಿತ್ರ್ಯ ಅಂದರೆ ಇದರ ಪಕ್ಕದಲ್ಲೇ ಒಂದು ಸ್ಮಶಾನವಿದೆ. ದಿನದ 3 ಹೊತ್ತು ಇಲ್ಲಿ ಚಿತೆ ಸುಡುತ್ತಲೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ತಾರಾಪೀಠದ ಮಹತ್ವವೇನು, ಅಷ್ಟಕ್ಕೂ ಈ 51 ಶಕ್ತಿಪೀಠಗಳು ರಚನೆಯಾಗಿದ್ದೇಗೆ, ಈ ತಾಯಿ ತಾರಾದೇವಿಯ ಅಘೋರಿ ಭಕ್ತರ ಕುರಿತು ಒಂದಷ್ಟು ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಪುರಾಣದ ಪ್ರಕಾರ ಸತ್ಯಯುಗದಲ್ಲಿ ಪ್ರಜಾಪಿತ ದಕ್ಷ ಮಹಾರಾಜ ಬೃಹಸ್ಪತಿ ಎಂಬ ಹೆಸರಿನ ಯಜ್ಞ ಆಯೋಜಿಸಿದ್ದ. ದಕ್ಷನ ಮಗಳು ಸತಿದೇವಿ ತನ್ನಿಚ್ಛೆಗೆ ವಿರುದ್ಧವಾಗಿ ಶಿವನನ್ನ ಮದುವೆಯಾಗಿದ್ದಕ್ಕೆ ಕೋಪಗೊಂಡಿದ್ದ ಈ ದಕ್ಷ ಮಹಾರಾಜ ಸತಿದೇವಿ ಮತ್ತು ಶಿವನನ್ನ ಹೊರತುಪಡಿಸಿ ಉಳಿದೆಲ್ಲ ಮುಕ್ಕೋಟಿ ದೇವತೆಗಳನ್ನ ಆಹ್ವಾನಿಸಿದ್ದ. ಇದರಿಂದ ರೊಚ್ಚಿಗೆದ್ದ ಸತಿದೇವಿ ಕರೆಯದೇ ಇದ್ರೂ ಯಜ್ಞಕ್ಕೆ ಹೋಗಲು ಸಿದ್ಧಳಾದ್ಲು. ಶಿವ ಎಷ್ಟೇ ಬೇಡವೆಂದ್ರೂ ಸತಿದೇವಿ ಹಠ ಮಾಡಿದ್ಲು. ಕೊನೆಗೆ ಗಣಗಳನ್ನ ಆಕೆಯ ಬೆಂಗಾವಲಿಗೆ ನೇಮಿಸಿ ಶಿವ ಆಕೆಯನ್ನ ಯಜ್ಞಕ್ಕೆ ಹೋಗಲು ಅನುಮತಿಸಿದ್ದ. ಆದರೆ ಕರೆಯದೆ ಬಂದ ಅತಿಥಿಯಾಗಿದ್ದ ಸತಿಗೆ ದಕ್ಷ ಯಾವುದೇ ಗೌರವವನ್ನ ನೀಡಲಿಲ್ಲ. ಅಲ್ಲದೆ ಶಿವನನ್ನ ಕೂಡ ಅವಮಾನಿಸಿದ. ತನ್ನ ಗಂಡನಿಗಾದ ಅವಮಾನವನ್ನ ಸಹಿಸಲಾರದ ಸತಿದೇವಿ ತನ್ನ ಯೋಗ ಶಕ್ತಿಯನ್ನ ಆವಾಹಿಸಿಕೊಂಡು ನೇರವಾಗಿ ಹೋಗಿ ಯಜ್ಞದ ಕುಂಡಕ್ಕೆ ಹಾರಿದ್ಲು. ಈ ಪುಣ್ಯಸ್ಥಳ ಭಾರತದ ಉತ್ತರಾಖಂಡ ರಾಜ್ಯದ ಹರಿದ್ವಾರ ಜಿಲ್ಲೆಯ ಕಂಕಲ್ನಲ್ಲಿ ಇವತ್ತಿಗೂ ನೀವು ನೋಡಬಹುದು. ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಿದ್ದ ಶಿವ ಸತಿಯ ಸುಪ್ತ ದೇಹವನ್ನ ಹೊತ್ತು ಇಹ ಪರಗಳ ಪರಿವೇ ಇಲ್ಲದೆ ಸಂಚರಿಸುತ್ತಿದ್ದ. ದುಃಖದಿಂದ ಉನ್ಮಾದಗೊಂಡಿದ್ದ ಮಹಾದೇವ ಬ್ರಹ್ಮಾಂಡದ ಮೂಲವನ್ನೇ ನಾಶ ಮಾಡುವನಂತೆ ಉಗ್ರವಾಗಿ ನರ್ತಿಸತೊಡಗಿದ್ದ. ಇದರಿಂದ ಹೆದರಿದ ದೇವತೆಗಳು ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಈ ಉಗ್ರ ನೃತ್ಯವನ್ನ ನಿಲ್ಲಿಸಲು ಬೇಡಿಕೊಳ್ತಾರೆ. ಆಗ ಭಗವಾನ್ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಸುಟ್ಟ ಸತಿದೇವಿಯ ದೇಹವನ್ನ ಛಿದ್ರಗೊಳಿಸಿದ. ಹೀಗೆ ಕೈಲಾಸದಲ್ಲಿ ಛಿದ್ರಗೊಂಡ ಸತಿದೇವಿಯ ದೇಹ ಭಾರತ ಖಂಡದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಬಿದ್ದುವು. ದೇವಿಯ ರಕ್ತದ ಕಣಗಳು ಸೇರಿದಂತೆ ಸುಮಾರು 6400 ಭಾಗಗಳಾಗಿ ವಿಶ್ವದಾದ್ಯಂತ ಬಿದ್ದಿದ್ದು ಅದರಲ್ಲಿ 108 ಕ್ಷೇತ್ರಗಳು ಪ್ರಾಮುಖ್ಯತೆ ಪಡೆದಿವೆ ಎಂಬ ಇತಿಹಾಸವಿದೆ. ಈ ಸ್ಥಳಗಳೇ ಶಕ್ತಿಪೀಠಗಳಾಗಿವೆ ಎಂಬುದು ಐತಿಹ್ಯ. 108 ಶಕ್ತಿಪೀಠಗಳಲ್ಲಿ 4 ಆದಿ ಶಕ್ತಿಪೀಠ, 9 ನವದುರ್ಗೆಯರು, 18 ಮಹಾಶಕ್ತಿಪೀಠ, 51 ಅಕ್ಷರ ಪೀಠಗಳು ಮತ್ತು ಇತರೆ 57 ಉಪಪೀಠಗಳು ಎಂಬುದು ನಂಬಿಕೆ. ಕೆಲವರು 72 ಶಕ್ತಿಪೀಠಗಳಿವೆ ಎಂತಲೂ, ಕೆಲವರು 51 ಶಕ್ತಿಪೀಠಗಳಿವೆ ಎಂತಲೂ ದಾಖಲಿಸಿದ್ದಾರೆ. 4 ಆದಿ ಶಕ್ತಿಪೀಠಗಳೆಂದರೆ ಭೀಮಲಪದ ಕಂಡಂಚ, ಸ್ಥಾನ ಕಂಡಂಚ ತಾರಿಣಿ, ಕಾಮಕ್ಷಯ ಯೋನಿ ಕಂಡಂಚ, ಮುಖ ಕಂಡಂಚ ಕಾಲಿಕ ಅಂಗ ಪ್ರತ್ಯಂಗ ಸಂಘೇನ. ಭೀಮಲ ಅಂದ್ರೆ ಪಾದಖಂಡ. ಇಂದಿನ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ಒಳಗೆ ತಾರಾ ತಾರಿಣಿ ಸ್ಥಾನ ಅಂದ್ರೆ ಸತಿದೇವಿಯ ಸ್ತನಗಳು ಈಗಿನ ಒಡಿಶಾದ ಬಹರಾಂಪುರ ಹತ್ತಿರ, ಯೋನಿಕಂಡ ಅಂದ್ರೆ ಅಸ್ಸಾಮಿನ ಕಾಮಾಕ್ಷಿ ಮತ್ತು ದಕ್ಷಿಣ ಕಲಿಕಾ ಅಂದ್ರೆ ಮುಖಖಂಡ ಇಂದಿನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಹತ್ತಿರ ಮಾತಾ ಸತಿಯ ಶವದ ಅಂಗಗಳಿಂದ ಹುಟ್ಟಿಕೊಂಡ 4 ಆದಿ ಶಕ್ತಿಪೀಠಗಳಾಗಿವೆ. ಆ ಶಕ್ತಿಪೀಠಗಳಲ್ಲಿ ತಾರಾಪೀಠ ಒಂದು. ಸ್ನೇಹಿತರೆ, ಈ ತಾರಾ ಶಕ್ತಿಪೀಠ ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯಲ್ಲಿದೆ. 51 ಶಕ್ತಿಪೀಠಗಳಲ್ಲಿ 5 ಶಕ್ತಿಪೀಠಗಳು ಇದೇ ಜಿಲ್ಲೆಯಲ್ಲೇ ಸ್ಥಾಪಿತವಾಗಿದೆ. ಬಲ್ಕೇಶ್ವರ್, ನಲಹಾಟಿ, ಬಂದಿ, ಕಿಶೋರಿ, ಫೂಲೋದೇವಿ ಮತ್ತು ತಾರಾಪೀಠ. ಈ 5 ಶಕ್ತಿಪೀಠಗಳಲ್ಲಿ ತಾರಾಪೀಠ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ಅಲ್ಲದೆ ತಂತ್ರ ವಿದ್ಯೆಗಾಗಿ ಬಹು ಖ್ಯಾತಿಯನ್ನು ಹೊಂದಿದೆ. ಈ ಸ್ಥಳ ದಶರಥ ಮಹಾರಾಜನ ಕುಲಪುರೋಹಿತ ವಸಿಷ್ಠ ಮುನಿಗಳ ಸಿದ್ಧಿಯನ್ನ ಪಡೆದ ಸ್ಥಳ ಅಂತ ಹೇಳ್ತಾರೆ. ಹೀಗಾಗಿ ಹಿಂದೂಗಳಿಗೆ ಇದು ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುತ್ತೆ. ಯಾವ ರೀತಿ ರಾಮಕೃಷ್ಣ ಪರಮಹಂಸರಿಗೆ ಕಾಳಿಕಾದೇವಿ ಸಾಕ್ಷಾತ್ ದರ್ಶನ ನೀಡಿದ್ದಳೋ ಅದೇ ರೀತಿ ಇಲ್ಲಿನ ಪ್ರಖ್ಯಾತ ಮತ್ತು ತಾರಾದೇವಿಯ ಆರಾಧಕ
ಬಾಮಾಖೇಪಾಗೆ ಎಂಬ ಅಘೋರಿ ಬಾಬಾಗೆ ಮಾತಾ ತಾರಾದೇವಿ ದರ್ಶನ ನೀಡಿ ದಿವ್ಯ ಜ್ಞಾನ ನೀಡಿದ್ದಳಂತೆ. ಸ್ಥಳೀಯ ಭಾಷೆಯಲ್ಲಿ ಹೇಳುವುದಾದ್ರೆ ತಾರಾ ಅಂದ್ರೆ ನಯನ ಅಥವಾ ಕಣ್ಣು, ಇನ್ನು ಪೀಠ ಅಂದ್ರೆ ಸ್ಥಳ. ಇಲ್ಲಿ ಮಾತಾ ಸತಿದೇವಿಯನ್ನ ಕಣ್ಣಿನ ಸ್ವರೂಪದಲ್ಲಿ ಪೂಜಿಸಲಾಗುತ್ತೆ. ಪುರಾಣಗಳ ಪ್ರಕಾರ ಮಾತಾ ಸತಿದೇವಿಯ ಕಣ್ಣುಗಳು ಇದೇ ಜಾಗದಲ್ಲಿ ಬಿದ್ದಿದ್ವು. ಹೀಗಾಗಿ ಇಲ್ಲಿ ಈ ಶಕ್ತಿಪೀಠವನ್ನ ಸ್ಥಾಪಿಸಲಾಯಿತು. ವಿಚಿತ್ರ ಅಂದ್ರೆ ಈ ಮಂದಿರದಲ್ಲಿ ತಾಂತ್ರಿಕ ಶಕ್ತಿಗಾಗಿಯೂ ಪೂಜಿಸಲಾಗುತ್ತೆ. ಪ್ರಾಚೀನ ಕಾಲದಲ್ಲಿ ಈ ಊರನ್ನ ಜಗಚ್ಚಂಡಿಪುರ ಅಂತಲೂ ಕರೆಯಲಾಗ್ತಿತ್ತು. ಈಗ ಇದನ್ನ ತಾರಾಪೀಠ ಅಂತ ಕರೀತಾರೆ. ದಶರಥ ಮಹಾರಾಜನ ಕುಲ ಪುರೋಹಿತ ವಸಿಷ್ಠ ಮುನಿಗಳು ಇಲ್ಲಿ ನಡೆದಾಡಿದ್ರು. ಅವರ ಮಹಾನ್ ಸಾಧನೆಯಿಂದ ಈ ಜಿಲ್ಲೆ ಇವತ್ತಿಗೂ ಕಂಗೊಳಿಸುತ್ತಿದೆ ಅಂದ್ರೆ ತಪ್ಪಾಗಲಾರದು. ಈ ದೇಗುಲ ವಾಮ ಮಾರ್ಗಿಗಳ ತೀರ್ಥ ಕ್ಷೇತ್ರ ಅಂತಲೂ ಕರೀತಾರೆ. ಇಲ್ಲಿ ಸ್ಥಾಪಿಸಲ್ಪಟ್ಟಿರುವ ವಸಿಷ್ಠ ಮುನಿಗಳ ವೀರಪೀಠದಲ್ಲಿ ಅನೇಕ ತಾಂತ್ರಿಕರು ಸಿದ್ಧಿಯನ್ನ ಪಡೆದಿದ್ದಾರೆ. ಆದ್ರೆ ವಸಿಷ್ಠರಿಗೆ ಮಾತಾ ತಾರಾದೇವಿಯ ಕೃಪೆಗೆ ಒಳಗಾಗುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ತಾಯಿಯನ್ನ ಒಲಿಸಿಕೊಳ್ಳಲು ಚಿರಕಾಲ ತಪಸ್ಸು ಮಾಡಿದ್ರು. ಇಷ್ಟಾದ್ರೂ ತಾಯಿ ತಾರಾಮಾತಾ ಅವರಿಗೆ ಒಲಿಯಲಿಲ್ಲ. ಅದೊಮ್ಮೆ ಬ್ರಹ್ಮದೇವರು ತನ್ನ ಪುತ್ರ ವಸಿಷ್ಠ ಮುನಿಗೆ ತಾರಾ ಮಂತ್ರದ ದೀಕ್ಷೆಯನ್ನ ಕೊಟ್ಟಿದ್ರು. ಈ ಮಂತ್ರವನ್ನ ಸಿದ್ಧಿಸಿಕೊಂಡು ತಾರಾ ಕೃಪೆಯ ಲಾಭವನ್ನ ಪಡೆಯಲು ಸೂಚಿಸಿದ್ರು. ತಂದೆಯ ಆಜ್ಞೆಯಂತೆ ವಸಿಷ್ಠ ಮುನಿಗಳು ನೀಲಾಂಜನ ಪರ್ವತಕ್ಕೆ ತೆರಳಿ ತಾರಾ ಮಂತ್ರವನ್ನ ಜಪಿಸಲು ಶುರು ಮಾಡಿದ್ರು. ಚಿರಕಾಲ ಆರಾಧನೆ ಮಾಡಿದ ಬಳಿಕವೂ ಮಹರ್ಷಿ ವಸಿಷ್ಠರಿಗೆ ದೇವಿಯ ದರ್ಶನ ಪ್ರಾಪ್ತಿಯಾಗಲಿಲ್ಲ. ಪದೇ ಪದೇ ಈ ಸಾಧನೆಯಲ್ಲಿ ವಿಫಲರಾಗ್ತಿದ್ದ ವಸಿಷ್ಠರು ಆಕ್ರೋಶ ಭರಿತರಾಗಿ ತಾರಾ ಮಂತ್ರಕ್ಕೆ ಶಾಪ ಕೊಟ್ಟು ಬಿಟ್ರು. ಶಾಪ ಕೊಟ್ಟ ಮೇಲೆ ಒಂದು ಆಕಾಶವಾಣಿ ಅವರಿಗೆ ಕೇಳಿಸ್ತು. ಹೇ ವಸಿಷ್ಠ, ನೀನು ನನ್ನ ಸಾಧನೆಯ ಸ್ವರೂಪವನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ. ಹೀಗಾಗಿ ನೀನು ಬುದ್ಧ ಮುನಿಯನ್ನ ಕಾಣು. ನನ್ನನ್ನ ಒಲಿಸಿಕೊಳ್ಳುವ ಸರಿಯಾದ ಮಾರ್ಗವನ್ನ ಮತ್ತು ವಿಧಿಯನ್ನ ಅವರು ನಿನಗೆ ತಿಳಿಸ್ತಾರೆ ಅಂತ ಹೇಳಿದ್ಲಂತೆ. ಅದರಂತೆ ಬುದ್ಧ ಮುನಿಯನ್ನ ಕಂಡ ಬಳಿಕ ವಸಿಷ್ಠ ಮುನಿಗಳು ಉತ್ತರ ದ್ವಾರಿಕಾ ಎಂಬ ನದಿಯ ತಟದಲ್ಲಿ ಮತ್ತೊಮ್ಮೆ ದಿವ್ಯ ತಪಸ್ಸಿಗೆ ಕುಳಿತರು. ಪಂಚಮುಂಡಿ ಆಸನದಲ್ಲಿ ಕುಳಿತು 3 ಲಕ್ಷ ತಾರಾಮಂತ್ರವನ್ನ ಜಪಿಸಿದ್ರು. ಇದರ ಫಲವಾಗಿ ತಾಯಿ ತಾರಾದೇವಿ ಪ್ರಸನ್ನಳಾದ್ಲು. ಒಂದು ದಿವ್ಯ ಪ್ರಕಾಶದ ಜ್ಯೋತಿ ರೂಪದಲ್ಲಿ ಪ್ರಕಟಗೊಂಡ ತಾಯಿ ತಾರಾದೇವಿ ಯಾವ ರೂಪದಲ್ಲಿ ನಿನಗೆ ನಾನು ದರ್ಶನ ಕೊಡಲಿ ಅಂತ ವಸಿಷ್ಠರನ್ನ ಕೇಳ್ತಾರೆ. ಹೇ ತಾಯಿ, ನೀನು ಜಗಜ್ಜನನಿ, ಜಗನ್ಮಾತೆಯ ರೂಪದಲ್ಲಿ ದರ್ಶನ ಕೊಡು ಅಂತ ಬೇಡಿಕೊಂಡ್ರು. ಅದರಂತೆ ಬಾಲಶಿವನಿಗೆ ಎದೆ ಹಾಲು ಉಣಿಸುತ್ತಿರುವ ರೂಪದಲ್ಲಿ ತಾಯಿ ತಾರಾದೇವಿ ವಸಿಷ್ಠರಿಗೆ ದರ್ಶನ ನೀಡಿದ್ಲು. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಸಮುದ್ರ ಮಂಥನದಲ್ಲಿ ಉತ್ಪತ್ತಿಯಾದ ಕಾಲಕೂಟ ವಿಷವನ್ನ ಕುಡಿದ ಶಿವ ನೀಲಕಂಠನಾಗಿದ್ದ. ವಿಷ ಕುಡಿದ ಪರಿಣಾಮ ಶಿವನ ಇಡೀ ದೇಹದಲ್ಲಿ ಅಸಹನೀಯ ಉರಿ ಕಾಣಿಸಿಕೊಂಡಿತ್ತು. ಹೀಗಾಗಿ ತಾಯಿ ತಾರಾದೇವಿ ಜಗನ್ಮಾತೆಯ ರೂಪ ಧರಿಸಿ ಮಹಾದೇವನನ್ನ ಬಾಲಕನನ್ನಾಗಿ ಮಾಡಿದ್ದು. ಬಳಿಕ ಬಾಲಶಿವನಿಗೆ ತನ್ನ ಅಮೃತ ಸಮಾನ ಎದೆ ಹಾಲು ಉಣಿಸಿ ಶಿವನ ದೇಹದಲ್ಲಿನ ವಿಷವನ್ನ ಹೋಗಲಾಡಿಸಿದ್ಲು. ಅದೇ ರೂಪದಲ್ಲಿ ವಸಿಷ್ಠ ಮುನಿಗಳಿಗೆ ಜಗನ್ಮಾತೆ ದರ್ಶನ ನೀಡಿದ್ಲು. ಇನ್ನು ತಾಯಿ ತಾರಾದೇವಿ ನಿನಗೇನು ವರ ಬೇಕು ಕೇಳು ಅಂತ ವಸಿಷ್ಠರಿಗೆ ಆಜ್ಞಾಪಿಸ್ತಾಳೆ. ನಿನ್ನ ದರ್ಶನವೇ ನನಗೆ ವರ ಮತ್ತು ಸರ್ವಪ್ರಿಯ ಅಂತ ವಸಿಷ್ಠರು ಹೇಳಿದ್ರು. ಅಕಸ್ಮಾತ್ ನೀನು ವರ ಕೊಡೋದೇ ಆದ್ರೆ ಈ ಆಸನದಲ್ಲಿ ಬಂದು ಕುಳಿತು ಯಾವುದೇ ಸಾಧಕ ನಿನ್ನ 3 ಲಕ್ಷ ತಾರಾಮಂತ್ರವನ್ನ ಜಪಿಸಿದ್ರೆ ಅವನಿಗೆ ಸಿದ್ಧಿ ಪ್ರಾಪ್ತಿಯಾಗಲಿ ಅಂತ ವರ ಕೊಡು ಎಂದು ವಸಿಷ್ಠರು ಜಗನ್ಮಾತೆಯನ್ನ ಬೇಡಿಕೊಟ್ರು. ಅದಕ್ಕೆ ತಾಯಿ ತಥಾಸ್ತು ಎಂದ್ಲು. ಹೀಗಾಗಿಯೇ ಇವತ್ತಿಗೂ ಈ ದೇಗುಲ ತಾಂತ್ರಿಕ ವಿದ್ಯೆಗಳಿಗೆ, ಮಾಟಗಾರರಿಗೆ ಮತ್ತು ಅಘೋರಿಗಳಿಗೆ ಬಲು ಪ್ರಿಯವಾಗಿದೆ. ಸ್ನೇಹಿತರೆ, ಅಘೋರಿ ಶಬ್ದ ಕೇಳಿದ್ರೆ ಎಂಥವರಿಗಾದ್ರೂ ಭಯವಾಗುತ್ತೆ. ಆದ್ರೆ ಇಲ್ಲಿ ತಂತ್ರವನ್ನ ಮನುಷ್ಯರ ಒಳಿತಿಗಾಗಿ ಬಳಸಲಾಗುತ್ತೆ. ಇನ್ನು ವಸಿಷ್ಠ ಮುನಿಗಳ ಬಳಿಕ ಬಂದ ತಾಯಿ ತಾರಾದೇವಿಯ ಮತ್ತೊಬ್ಬ ಮಹಾನ್ ಭಕ್ತ, ದೇವಿಯ ಆರಾಧಕ ಅಂದ್ರೆ ಈ ಅಘೋರಿ ಬಾಮಾಖೇಪ ಎಂಬ ಪೂಜಾರಿ. ಈತನನ್ನ ಸ್ಥಳೀಯರು ಹುಚ್ಚು ಬಾಬಾ ಅಂತಿದ್ರಂತೆ. ಈ ಬಾಮಾಖೇಪ ಅಘೋರಿ 18ನೇ ಶತಮಾನದಲ್ಲಿ ತಾರಾಪೀಠದ 2 ಕಿಲೋಮೀಟರ್ ದೂರವಿದ್ದ ಅಟಾಲದಲ್ಲಿ ಜನಿಸಿದರು. ಚಿಕ್ಕವನಿದ್ದಾಗ ಓದು ಬರಹ ತಲೆಗೆ ಹತ್ತಲಿಲ್ಲ. ಆದರೆ ಬಾಮಾಖೇಪ ಸದಾ ದೇವಿ ತಾರಾಪೀಠದ ಮುಂದೆ ಕುಳಿತಿರುತ್ತಿದ್ರು. ಹೀಗೆ ಕುಳಿತಾಗ ಅವರಿಗೆ ಗೊತ್ತಾಗದಂತೆ ಒಂದೇ ಸಮನೆ ಕಣ್ಣಿನಿಂದ ನೀರು ಹರಿಯುತ್ತಿತ್ತಂತೆ. ಇನ್ನು ಮಂದಿರದಿಂದ ಹೊರಟರೆ ಈ ಬಾಮಾಖೇಪ ಪಕ್ಕದಲ್ಲಿದ್ದ ಸ್ಮಶಾನದಲ್ಲಿ ಹೋಗಿ ಕುಳಿತುಕೊಳ್ತಿದ್ರಂತೆ. ತಮ್ಮ 27ನೇ ವಯಸ್ಸಿಗೆ ಈ ಬಾಮಾಖೇಪ ಅಘೋರಿ ತಂತ್ರ ಸಾಧನೆಯನ್ನ ಕಲಿತಿದ್ದ ಕೈಲಾಸಪತಿ ಎಂಬ ಸನ್ಯಾಸಿಯನ್ನ ತಮ್ಮ ಗುರುಗಳಾಗಿ ಸ್ವೀಕರಿಸಿದ್ರು. ಬಾಮಾಖೇಪ ತನ್ನ ಗುರುವನ್ನ ಭೇಟಿಯಾದಾಗಲೆಲ್ಲ ಅವರ ಸುತ್ತಮುತ್ತ ಕೆಲವು ವಿಚಿತ್ರ ಆಕೃತಿಗಳು ಕಾಣಿಸುತ್ತಿತ್ತು. ಆದರೆ ಬಾಮಾಖೇಪ ಗುರುಗಳ ಹತ್ತಿರ ಹೋಗಿ ಕೂರುತ್ತಿದ್ದಂತೆ ಆ ಎಲ್ಲ ಆಕೃತಿಗಳು ಮಾಯವಾಗ್ತಿದ್ವು. ಈ ಬಗ್ಗೆ ಗುರುಗಳನ್ನ ಕೇಳಿದ್ದಕ್ಕೆ ಇವು ಮುಕ್ತಿ ಹೊಂದದ ಆತ್ಮಗಳು ಅಂತ ಹೇಳಿದ್ರಂತೆ. ಪೂರ್ವ ಜನ್ಮದಲ್ಲಿ ಸ್ಮಶಾನ ಸಾಧನೆಯಲ್ಲಿ ತೊಡಗಿದ್ದಾಗ ಇವರ ಭಯದ ಕಾರಣದಿಂದ ಸತ್ತು ಹೋಗಿದ್ರಂತೆ. ಈಗ ಇವರ ಆತ್ಮಗಳು ಮುಕ್ತಿ ಪ್ರಾಪ್ತಿಗಾಗಿ ಇಲ್ಲಿಗೆ ಬರ್ತಿವೆ ಅಂತ ಹೇಳಿದ್ರಂತೆ. ಗುರುಗಳಿಂದ ದೀಕ್ಷೆಯನ್ನ ಪಡೆದ ನಂತರ ಅದೊಂದು ದಿನ ಈ ಬಾಮಾಖೇಪ ತಪಸ್ಸು ಮಾಡ್ತಿದ್ದಾಗ ದಿವ್ಯ ಪ್ರಕಾಶದ ದರ್ಶನವಾಯ್ತಂತೆ. ಕಣ್ಣು ತೆರೆದು ನೋಡಿದ್ರೆ ಅತಿ ಭಯಾನಕ ಸ್ತ್ರೀ ನಿಂತಿದ್ದಳು.
ಕೆಲವೇ ಹೊತ್ತಿನಲ್ಲಿ ಆ ಸ್ತ್ರೀ ತಾರಾದೇವಿಯ ರೂಪವನ್ನು ಧರಿಸಿದ್ಲು. ಬಳಿಕ ಬಾಮಾಖೇಪಾಗೆ ದಿವ್ಯ ಜ್ಞಾನವನ್ನು ಕರುಣಿಸಿ ಅಲ್ಲಿಂದ ಮಾಯವಾದ್ಲು. ಅಲ್ಲಿಂದ ಬಾಮಾಖೇಪ ತಾರಾ ದೇಗುಲದ ಪೂಜಾರಿಯ ಕೆಲಸವನ್ನು ಸಂಭಾಳಿಸಿದ್ರು. ಇವರ ಪೂಜಾ ವಿಧಾನದಿಂದ ಇವರನ್ನ ಅನೇಕರು ಹುಚ್ಚು ಸಂತ ಅಂತ ಕರೀತಿದ್ರು. ಕೈಯಲ್ಲಿ ಒಂದು ಹಿಡಿದು ಕುಳಿತರೆ ದೇವಿ ಕಡೆ ನೋಡುತ್ತಾ ಗಂಟೆಗಟ್ಟಲೆ ಇವರು ಅಳುತ್ತಾ ಕೂರುತ್ತಿದ್ರಂತೆ. ಇನ್ನು ದೇವಿಗೆ ಯಾರಾದರೂ ನೈವೇದ್ಯ ತಂದ್ರೆ ಅದನ್ನ ತಾನು ಮೊದಲು ತಿಂದು ಬಳಿಕ ಉಳಿದ ಊಟವನ್ನ ದೇವಿಗೆ ಕೊಡ್ತಿದ್ರಂತೆ. ಇದರಿಂದ ಸಿಟ್ಟಿಗೆದ್ದ ಜನ ಅವರನ್ನ ಪೂಜಾರಿ ಕೆಲಸದಿಂದ ಬಿಡಿಸಿ ದೈಹಿಕವಾಗಿ ಹಲ್ಲೆ ನಡೆಸಿ ಮಂದಿರದಿಂದ ಹೊರಗೆ ಹಾಕಿದ್ರಂತೆ. ಈ ಘಟನೆ ನಡೆದ 4 ದಿನಗಳ ಬಳಿಕ ಆ ಕಾಲದಲ್ಲಿದ್ದ ಈ ಪ್ರದೇಶದ ರಾಜನ ಹೆಂಡತಿಗೆ ಒಂದು ಕನಸು ಬಿತ್ತು. ಕನಸಿನಲ್ಲಿ ತಾರಾದೇವಿ ಮಂದಿರವನ್ನ ಬಿಟ್ಟು ಹೋದಂತೆ ಭಾಸವಾಯ್ತಂತೆ. ಹೀಗೆ ಹೋಗುವಾಗ ತಾರಾದೇವಿಯ ಬೆನ್ನಿನ ಮೇಲೆ ಯಾರೋ ಹೊಡೆದ ಗಾಯಗಳು ಇದ್ವಂತೆ. ಇದರಿಂದ ಹೆದರಿದ ರಾಣಿ, ತಾಯಿ ಇಂತಹ ಭಯಾನಕ ದೃಶ್ಯವನ್ನ ನನಗೇಕೆ ತೋರಿಸಿದ್ದೀಯಾ ಅಂತ ಕೈ ಮುಗಿದು ಕೇಳಿದ್ಲು. ಆಗ ತಾಯಿ ಹೇಳಿದ್ಲು, ದಶಕಗಳಿಂದ ನಾನು ನಿಮ್ಮ ರಾಜ್ಯದ ಈ ಮಂದಿರದಲ್ಲಿ ವಾಸವಾಗಿದ್ದೇನೆ. ಆದರೆ ಇವತ್ತು ನನ್ನ ಮಗುವನ್ನ ನೀವು ಹಿಂಸಿಸಿ ದೇಗುಲದಿಂದ ಹೊರಗೆ ಹಾಕಿದ್ದೀರಿ. ಇದರಿಂದ ಕಳೆದ 4 ದಿನಗಳಿಂದ ನಾನು ಭೋಜನ ಕೂಡ ಮಾಡಲಿಲ್ಲ. ಹೀಗಾಗಿ ನಾನು ನಿಮ್ಮ ದೇಗುಲ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ಲು. ಈ ವಿಚಾರವನ್ನ ಕೂಡಲೇ ರಾಣಿ ರಾಜನಿಗೆ ತಿಳಿಸ್ತಾಳೆ. ಮರುದಿನವೇ ರಾಜ ಬಾಮಖೇಪ ನನ್ನ ಮಂದಿರಕ್ಕೆ ವಾಪಸ್ ಕರೆತಂದ ಪೂಜಾರಿಯಾಗಿ ನೇಮಿಸಿದ. ಇನ್ನು ಈ ಬಾಮಖೇಪ ಬಗ್ಗೆ ಅನೇಕ ಪವಾಡ ಕಥೆಗಳಿವೆ. ದೇವಿಯ ಪೂಜಾರಿಯಾಗಿದ್ದ ಬಾಮಖೇಪ ಅದೊಮ್ಮೆ ದೇವಿಯ ಧ್ಯಾನದಲ್ಲಿ ಮಗ್ನನಾಗಿ ಬೆಂಕಿಗೆ ನುಗ್ಗಿಬಿಟ್ನಂತೆ. ಆಗ ಜನ ಎಲ್ಲ ಓ ಬಾಮಖೇಪ ದೇಹವನ್ನ ಆಹುತಿ ಕೊಟ್ರು ಅಂತ ತಿಳಿದುಕೊಂಡ್ರು. ಆದರೆ ಮಾರನೇ ದಿನವೇ ಬಾಮಖೇಪ ಮತ್ತೆ ತಮ್ಮ ಗುರುಗಳ ಮುಂದೆ ಕುಳಿತಿದ್ರಂತೆ. ಬಾಮಖೇಪ ಉಚ್ಚ ಕೋಟೆಯ ಸಂತರಾಗಿದ್ರು. ತಮ್ಮ ಕೊನೆಗೆ ಅವರು ಕೇವಲ ಮೃತ್ಯು ಮತ್ತು ತಾರಾದೇವಿಯ ಬಗ್ಗೆಯೇ ಮಾತನಾಡ್ತಿದ್ರು. ತಾರಾದೇವಿ ತಮ್ಮ ಮೂಲಾಧಾರ ಚಕ್ರದಲ್ಲಿ ಮಲಗಿದ್ದಾಳೆ, ಅವಳನ್ನ ಧ್ಯಾನ ಚಕ್ರದಿಂದ ಎಬ್ಬಿಸಬೇಕು ಅಂತ ಹೇಳ್ತಿದ್ರು. ಆಗ ಮಾತ್ರ ಆಧ್ಯಾತ್ಮಿಕತೆಯ ಪರಾಕಾಷ್ಠೆಯನ್ನು ತಲುಪಬಹುದು ಅಂತ ಜನರಿಗೆ ಉಪದೇಶ ಮಾಡ್ತಿದ್ರು. ತಮ್ಮ 72ನೇ ವಯಸ್ಸಿಗೆ ಬಾಮಖೇಪ ತಾರಾಪೀಠದ ಸ್ಮಶಾನದಲ್ಲಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಸ್ನೇಹಿತರೆ, ಅಘೋರಿಗಳಿಗೆ ಈ ಸ್ಥಳ ಇವತ್ತಿಗೂ ತುಂಬಾ ಪವಿತ್ರ ಸ್ಥಳ. ತಾರಾಪೀಠ ಮಂದಿರದ ಬರೋಬ್ಬರಿ ಎದುರಿಗೆ ಮಹಾಸ್ಮಶಾನವಿದೆ. ಇವತ್ತಿಗೂ ಇಲ್ಲಿ ಹಗಲು ರಾತ್ರಿ ಚಿತೆಗಳನ್ನು ಸುಡಲಾಗತ್ತೆ. ಹಗಲು ಹೊತ್ತಿನಲ್ಲಿ ಭಕ್ತರು ದೇವಿಗೆ ಪೂಜೆ ಸಲ್ಲಿಸಿದರೆ ರಾತ್ರಿ ಹೊತ್ತು ಇಲ್ಲಿ ತಾಂತ್ರಿಕರು, ಮಾಟಗಾರರು ಮತ್ತು ಅಘೋರಿಗಳು ದೇವಿಯನ್ನು ಆರಾಧಿಸ್ತಾರೆ. ಈ ದೇಗುಲದ ಮತ್ತೊಂದು ಪಕ್ಕದಲ್ಲಿ ದ್ವಾರಿಕಾ ನದಿ ಹರಿಯುತ್ತೆ. ಭಾರತದ ಯಾವುದೇ ನದಿ ತಗೊಂಡ್ರು ಅವು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತವೆ. ಆದರೆ ಈ ದ್ವಾರಿಕಾ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುತ್ತೆ. ಇದು ಇಲ್ಲಿನ ವೈಚಿತ್ರ್ಯ ಕೂಡ ಹೌದು. ಈ ಮಂದಿರದಲ್ಲಿ ತಾರಾದೇವಿಯ 3 ಅಡಿಗಳ ಉದ್ದದ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ತಾಯಿಗೆ ಒಟ್ಟು 3 ಕಣ್ಣುಗಳಿವೆ. ವಸಿಷ್ಠರಿಗೆ ದರ್ಶನ ನೀಡಿದ ರೀತಿ ತಾಯಿ ತಾರಾದೇವಿ ಬಾಲಶಿವನಿಗೆ ಹಾಲುಣಿಸುತ್ತಿರುವ ಭಂಗಿಯಲ್ಲೇ ಕುಳಿತಿದ್ದಾಳೆ. ಇನ್ನು ಇಲ್ಲಿ ತಾಯಿಯನ್ನ ವಿವಿಧ ರೂಪದಲ್ಲಿ ಪೂಜಿಸಲಾಗುತ್ತೆ. ಮಹಾತಾರ, ಕಾಳಿಕಾದೇವಿ, ದುರ್ಗಾದೇವಿ ಹೀಗೆ ಹಲವು ರೂಪಗಳಲ್ಲಿ ಆಕೆಯನ್ನ ಪೂಜಿಸಲಾಗುತ್ತೆ. ಇನ್ನೊಂದು ವಿಚಿತ್ರ ಅಂದ್ರೆ ಇಲ್ಲಿ ಪ್ರಸಾದದ ರೂಪದಲ್ಲಿ ಮದ್ಯವನ್ನು ಕೂಡ ಭಕ್ತರಿಗೆ ಹಂಚಲಾಗುತ್ತೆ. ದೇವಿಗೆ ಮದ್ಯವನ್ನು ಅರ್ಪಿಸಿ ಬಳಿಕ ತಾಂತ್ರಿಕರು ತಾವು ಕುಡಿತಾರೆ. ಇನ್ನು ನಿತ್ಯವೂ ಇಲ್ಲಿ ಪ್ರಾಣಿವಧೆ ನಡೆಯುತ್ತೆ. ತಾರಾಪೀಠದಲ್ಲಿ ಬರೋ ತಾಂತ್ರಿಕರಿಗೆ ಸಿದ್ಧಿಯನ್ನ ಪ್ರಾಪ್ತಿಗೊಳಿಸಿಕೊಳ್ಳೋದು ಬಹಳ ಸುಲಭ ಅಂತ ಹೇಳ್ತಾರೆ. ಹೀಗಾಗಿ ದೂರದ ತಾಂತ್ರಿಕರು ಸಿದ್ಧಿಗಾಗಿ ಇಲ್ಲಿಗೆ ಬರ್ತಾರೆ. ಈ ದೇವಿಯ ದರ್ಶನದಿಂದ ಜೀವನದ ಕಠಿಣ ಪರಿಸ್ಥಿತಿಗಳು ಚಿತೆಯಂತೆ ಭಸ್ಮವಾಗುತ್ತದೆ ಅಂತ ಇಲ್ಲಿಗೆ ಬರೋ ಭಕ್ತರು ನಂಬ್ತಾರೆ. ಇದಿಷ್ಟು ತಾರಾಪೀಠದ ಕುರಿತು ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.